ಕರೆ ಕಟ್ಟಿದ ಮನಿ ಮ್ಯಾಲ ಲಿಂಬಿಕಾಯಿ ಹೋಗಿ ಕೆಲಸ ಮಾಡ್ಬೇಡ ಹೇಳ್ತಾರು. ಕರೆಯದಪ್ಪ ಮಾತು ಕರೆಯದ. ನಿನಗ ಒಂದು ಮನಿ ದೀಪ ಬೆಳಗಲಾಕ ಬರ್ಲಿಕ್ಕಂದ್ರ ಸುಮ್ಮಿರ್ಬೇಕು. ಮತ್ತೇನ್ ಮಾಡಬಾರ್ದಪ್ಪ? ಕರೆ ಹಚ್ಚಿರ್ತಕ್ಕಂತ ದೀಪ ಆರಿಸುವಂತ ಕೆಲಸ ಮಾಡಬೇಡ ಹೇಳ್ತಾರು. ಹೌದಪ್ಪ ಹೌದು ಕರೆಯದ ಮಾತು. ಅವ್ರು ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರಲ್ಲ, ಏನ್ ಹೇಳ್ತಾರೆ ಗುರುಗಳ? ಮಸೀದಿ ತೋಡೋ ಮಂದಿರ್ ತೋಡೋ. ಹೌದಪ್ಪ ಹೌದು. मसीदी तोड़ो मंदिर तोड़ो मगर किसका दिल मत तोड़ो. हौद मुझे मालूम नहीं कर्नाटक है कन्नड़ದಾಗ बोलो क्या भी नहीं कुछ भी नहीं ಇದು ಕರ್ನಾಟಕ है ಮಹಾರಾಷ್ಟ್ರ ಐತಿ ಮುದಕೆ ಇದು ಮತ್ತೆ ಇವರು ಎಲ್ಲ ಕನ್ನಡ ಮಾತಾಡ್ತಾರಲ್ಲ. ಏಯ್ ಆ ನಿನಗೊಂದು ಮಾತು ಹೇಳಿ. ಏನ್ರಿ ಸರ? ಇವರೆಲ್ಲ ಕನ್ನಡ ಮಾತಾಡ್ತಾರೋ ನೀವು ಮರಾಠಿ ಮಾತಾಡ್ತಾರ ಹಂಗಲ್ಲ. ಹೆಂಗಪ್ಪ ಇದು? ಒಂದು ಕರ್ನಾಟಕ ಹೌದು, ಇನ್ನೊಂದು ಮಹಾರಾಷ್ಟ್ರ ಹೌದು. ಇದು ಭಾರತ ದೇಶದೊಳಗ ಅಣ್ಣ ತಮ್ಮರು ಯಾರಪ್ಪ ಅಂತ ಕೇಳಿದ್ರೆ ಒಂದು ಕರ್ನಾಟಕ ಇನ್ನೊಂದು ಮಹಾರಾಷ್ಟ್ರ ಅಂತ ಬಹಳ ಹೆಮ್ಮೆದಿಂದ ತಿಳ್ಕೊಬೇಕಾದಂತ ವಿಷಯ ಅದು. ಹೌದಪ್ಪ ಹೌದು. ಅಣ್ಣ ತಮ್ಮ ಅಣ್ಣ ತಮ್ಮ ಬರೇ ನಾವು ಅಷ್ಟೇ ಸಂಬಂಧ ಅಲ್ಲ, ದೇವಾನ ದೇವತೆಗಳು ಕೂಡ ಇಲ್ಲಿ ಸಂಬಂಧದ ಇದು ತಲೆಯಾಗಿರ್ಬೇಕು ನಿನಗ. ಹೌದಪ್ಪ ಹೌದು ಅದಾರ. ನೀನು ಇಲ್ಲಿ ಭಾಷೆಗಳನ್ನ ಪರಕ್ ಮಾತಾಡ್ಲಿಕ್ಕೆ ಹೋಗ್ಬೇಡ. ಮಾತೃ ಭಾಷೆ ಇದು ನಮ್ಮ ಮಹಾರಾಷ್ಟ್ರದ ಪುಣ್ಯಾತ್ಮರಿ. ಹೌದು ಅಚ್ಚ ಕನ್ನಡ. ಇವತ್ತಿನ ದಿವಸ ಹೌದು ನಾ ಹೇಳಿದ ನಿನಗೆ ಅರ್ಥ ಆಗ್ಲಿಲ್ಲ. ಹೌದು ತಿಳಿಲಿಲ್ಲ. ಇದು ಒಂದು ಮನೆ ಒಡಿ ಕಟ್ಲಿಕ್ಕೆ ಬರ್ತದ. ಹೌದು. ಮಠ ಒಡಿ ಕಟ್ಲಿಕ್ಕೆ ಬರ್ತದ. ಮನುಷ್ಯನ ಮನಸ್ಸು ಹೊಡಿತಂದ್ರೆ ಎಂದೂ ಕಟ್ಟಾಕ್ ಬರೋದಿಲ್ಲ ಅಂತ ಹೇಳ್ತಾರ. ಯಾಕೆಪ್ಪ ಯಾಕೆ ಕಟ್ಟಾಕ್ ಬರಂಗಿಲ್ಲ? ಯಾಕೆ ಮನುಷ್ಯನ ಮನಸ್ಸು ಹೊಡಿತಂದ್ರೆ ಕಟ್ಟಾಕ್ ಬರೋದಿಲ್ಲ ಅಂದ್ರೆ ಯಾಕೆಪ್ಪ? ಮನ್ಯಾಗ ಒಂದು ಕನ್ನಡಿ ಇರ್ತದ ಅಂದ್ರೆ ಕಂಡ್ಯಾಳ ನೋಡ್ಲಿಕ್ಕೆ ಚಂದ ಇರ್ತದ. ನೀ ಹೆಂಗ ಹೋಗಿ ನಿಂದಿರ್ತಿ ಹಂಗೆ ನಿಂದ ರೂಪ ಅದ್ರೊಳಗೆ ಕಾಣ್ತದ. ಆ ಕಂಡ್ಯಾಳ ಹೊಡಿತಂದ್ರೆ ಕಂಡ್ಯಾಳ ಕೂಡ್ತದೇನೋ ಇಲ್ಲ. ನೀ ಏನ್ ಪೆವ್ಕಿ ಕರೆ ಹಚ್ಚು, ಜಗಟ್ ಪಟ್ಟಿ ಹಚ್ಚು, ಅಂಟ ಹಚ್ಚು. ಹೌದು ಅಂಟ ಹಚ್ಚರು ಒಟ್ಟು ಕೂಡಂಗಿಲ್ಲ. ಏನ್ ಹಚ್ಚಿದ್ರು ಕನ್ನಡಿ ಕೂಡುದಿಲ್ಲ. ಹೌದಪ್ಪ ಹೌದು. ಮನಸ್ಸನ್ನೋದು ಒಮ್ಮೆ ಹೊಡಿತಂದ್ರ ಒಂದು ಒಡಕ್ ಕಂಡ್ಯಾಳ ಇದ್ದಂಗ ಅಂತ ಹೇಳ್ತಾರ. ಹೌದು ಹೌದು. ಅಂದ್ರೆ ಇದು ಮಾತಿನ ತಾತ್ಪರ್ಯ. ಗಪ್ ಮಾಡ್ತಾರೆ ಹುಡುಗರನ್ನ. ಹುಡುಗರ ಗಪ್ ಆಗ್ರು. ಹುಡುಗರ ಮನೆಗೆ ಹೋಗ್ಬಿಡ್ರಿ ನೀವು. ಹುಡುಗರನ್ನ ಕೇಳ್ರಲ್ಲ. ನಿನ್ನ ಕೆಲಸ ಸಹಾಯ ಆಗ್ಲಿಕ್ಕ ಸುಮ್ಮನೆ ಇರ್ಬೇಕಾರೆ ಕೆಟ್ಟದ್ ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರ. ಹೌದಪ್ಪ ಹೌದು. ಭಗವಂತ ಕಣ್ಣ ಕೊಟ್ಟಾನೆ ಎದಕ್ಕ ನೋಡಾಕ, ಒಳ್ಳೆಯದನ್ನ ನೋಡುದಕ್ಕ ಪುಣ್ಯಾತ್ಮರಿ. ಹೌದು ಕಣ್ಣು ಕೊಟ್ಟಾನ. ಕಾಲು ಎದಕ್ಕ ಕೊಟ್ಟಾನ? ಸೈಕಲ್ ಮೋಟರ್ ಮೇಲೆ ಹೋಗಾಕ ಅಲ್ಲ. ಎದಕ್ಕೆಪ್ಪ? ಪುಣ್ಯ ತೀರ್ಥ ಕ್ಷೇತ್ರಗಳನ್ನ ಯಾತ್ರೆ ಮಾಡಕ ಪಾದಗಳನ್ನ ಕೊಟ್ಟಾನ. ಹೌದಪ್ಪ ಹೌದು ಕೊಟ್ಟಾನ. ಬಾಯಿ ಯಾಕೆ ಕೊಟ್ಟಾನ? ಚಲೋ 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 ಮಾತಾಡ್ಲಕ್ಕ. ನಮ್ಗೆ ಕೆಟ್ಟದ್ ಮಾತಾಡ್ಬೇಕತ್ತಿದಾನ ಏನ್ರಿ? ಶಿವನಾಮ ಸ್ಮರಣೆಯನ್ನು ನುಡಿಲಿಕ್ಕೆ ಕೊಟ್ಟಾನ. ಹೌದಪ್ಪ ಹೌದು. ಕೈಗಳನ್ನ ಎದಕ್ಕೆ ಕೊಟ್ಟಾನ? ಒಳ್ಳೆ ಕೆಲಸಕ್ಕೆ ನೀನು ಕೆಲಸ ಮಾಡತ್ತೇಳಿ ಕೈಗಳ ಕೊಟ್ಟಾನ. ಪುಣ್ಯ. ಹೌದಪ್ಪ ಹೌದು. ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಹೌದು ಸೊಲ್ಲಾಪುರ ಜಿಲ್ಲಾ ಅಕ್ಕಲಕೋಟೆ ತಾಲೂಕು ಜಾಗೂರ ಅಂದೇವಾಡಿ ಗ್ರಾಮದಲ್ಲಿ ತಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಹೌದು ಡೊಳ್ಳಿನ ಪದಗಳನ್ನು ಕೇಳ್ತಾ ಬಂದಿರಿ. ಇದ್ರೊಳಗೆ ಒಂದು ಸ್ವಲ್ಪ ನಿರ್ಬಂಧಗಳನ್ನ ಹೇರಿರಿ. ಹೌದಪ್ಪ ಹೌದು. ಹೆಂಗ ನಿರ್ಬಂಧ ಹೇರ್ಯಾರಪ್ಪ ಅಂತ ಕೇಳಿದ್ರ ಮಾತುಗಳ ಕಡಿಮೆ ಆಗ್ಬೇಕಂದ್ರೆ ನಾವು ಮಾತಾಡೋದು ಗಪ್ಪ ಅದೀವು. ಹೌದು. ಅದರಾಗ ಒಂದು ಹುಲಿ ಬಂದು ನಮ್ಮ ಜೋಡಿ ಇಲ್ಲೊಂದು ಸ್ವಲ್ಪ ಇದು ಮಾಡಕಂದ್ರೆ ವಿಷಯನು ಸ್ವಲ್ಪ ತುಸು ಅಲ್ಲ ಎಬಡ ತಬಡನ ಆಯ್ತದ. ಹುಲಿ ಡರಿ ಹೊಡ್ಯಾಟಿ. ಹೌದು. ನಾವು ಕಬ್ಬಿನ ಗರಿ ಹಿಡಿದು ಹೋಗ್ಬೇಕಾಯ್ತು. ಹೌದಪ್ಪ ಹೌದು. ಇರ್ಲಿ ಎಲ್ಲಾರು ಬೇಕಾಗ್ತಾರ. ಇದು ಜಾತ್ರೆ ಅದ. ಹೌದು. ವಿಷಯ ಸರ್ಜೋಡಿ ಸಕಲ ಇದ್ರು ಮಾತಾಡಿದ್ರು. ಏನ್ ಮಾತಾಡಿದ್ರಿಪ್ಪ ಅವರು? ನೀವೆಲ್ಲಾರು ಕೇಳಿರಿ. ಹೌದು. ಏ ಪೂಜಾರಿ ನೀ ನಡಿಲಿಲ್ಲ. ನಡಿ ಅನ್ನಂಗಿಲ್ಲ. ಅಲ್ಲಿ ಕಟ್ಟಿ ಮ್ಯಾಗ ಕುಂಡ್ರ ಅನ್ನೋದು. ಕುಂದ್ರ ಬ್ಯಾಡ ಅನ್ನಂಗಿಲ್ಲ. ನಮ್ಗೇಟ್ ಕಾಡ್ತೀವಿ, ಮನ್ಯಾಗ ಮುದುಕಿ ಗೇಟ್ ಕಾಡ್ತೀನಿ. ಇನ್ನ ಮುದುಕಿನ ಮಾಡಿಲ್ಲ. ನಾ ಮುದುಕಿಲ್ರಿ. ಇನ್ನ ಅದಕ್ಕೆ ಈಗ 15-16 ವರ್ಷ ಅದಾವ್ರು. 12 ನಡೆದಿರ್ಬೇಕು. 12 ನೀವು ನೋಡ್ರಿ. ಅಚ್ಚಗಡಿ ಮ್ಯಾಳ್ಯಾಗ ಬಂದಾನ. ಹೌದು. ಇಚ್ಚಗಡಿ ಮ್ಯಾಳಿಗೆ ಬಂದ. ಈ ಕಡೆ ಹುಡುಗರು ಸಡ್ ಹೊಡೆದ ಸುಮ್ಮಿರ್ಬೇಕಿಲ್ರಿ. ಹೌದು. ಕಚ್ಚಿ ಏರ್ಸ್ಕೊಂತ ಕಡೆ ಸಂಡಾಸ್ ಕುಗ್ಯಾನ್ರಿ. ಕಡೆ ಇದೇಗ ಸಡ್ ಹೊಡೆದವನ ಬಾಯ್ಲರ್ ನೀವು ನೋಡಿರಿ.
ಮತ್ ನನಗ್ ಸಟ್ ಹೊಡೆದ್ರಿ ಮುತ್ತೆ. ಇಲ್ಲ ಆ ಮ್ಯಾಳಿಗೆ ಬಂದಿ, ಆ ಮ್ಯಾಳಿಗೆ ಕಿಮ್ಮತ್ತರಿ ಕಿಮ್ಮತ್ತ. ಹೌದು, ಸಡ್ಡು ಹೊಡಿತಾನ ಹೊಡೆದ್ ಸಂಡಾಸ್ ಕೋಡಿ ಹೋಗಿಂದ್ರ ಅವ್ರಿಗೆ ಕಿಮ್ಮತ್ತರಿ ಕಿಮ್ಮತ್ತ. ಇವ್ ಆಯ್ನ ಹೊಳ್ಳಿ ಅಂಜಿಸ್ತಾರ ಬಾ ಬಾಯ್ಲರ್ಕ್ ಹೋಗ್ಯಾನ ಕಡೆ. ಹೌದು ಇರ್ಲಿ, ಸಡ್ಡು ಹೊಡಿ ಲಗ ಹೋಗಿ. ಹೌದು, ಖರೆ ನಿನ್ನ ಹತೋಟಿ ಒಳಗೆ ನೀ ಇರ. ನನಗ್ ಹೊಡಿ. ಹಾ, ಚರಿಗಿ ತಗೊಂಡು ಓಡಂಗ್ ಹೋಗಿಲಕ್ ಹೋಗ್ಬೇಡ. ಹೌದಪ್ಪ, ಹೌದು, ವಾಜಿ ಮಾಡ್ಬೇಡ. ಹಾ, ಮತ್ ಇವಾಗ ಲಗ ಹೋಗದಾನ ನೀ ಹೊಡಿಲಕ್ ಹೋಗ್ಬೇಡ. ಹೌದಾ, ಅದಕ್ಕೆ ಇರ್ಲಿ ವಿಷಯ. ಹೌದು, ಬರ್ಲಿ. ಸರ್ಜೋಡಿ ಸಹ ಕಲಾವಿದ್ರಿ ಯಾನ್ಯಾನ ಮಾತಾಡ್ ನೀವ್ ಎಲ್ಲಾರು ಕೇಳಿರಿ. ಹೌದಪ್ಪ, ಕೇಳ್ಯಾರ. ಅವ್ರು ಹೇಳಿದ್ರ ಅವ್ರು ಏನತ್ರಿ? ಏ ಹುಡುಗರು ಗಪ್ಪ ಆಗ್ರ. ಇವ್ ಹುಡುಗರು ಹಿಂಗ ಹೇಳ್ರಿ. ಏ ಇನ್ನು ಒಟ್ಟ ಬಾಯ್ ಮಾಡಿದ್ರ ಬಡಿತಾರ ಅವ್ರ. ಕಬ್ಬು ಬರ್ತಾವೇನ? ಹಾ, ಸುಮ್ಕೊಂದ್ರಿ. ಸಣ್ಣ ಹುಡುಗರು ಬುದ್ಧಿ ಕಾಲ್ ಜಾರಿ ಬಿದ್ದಿ ಸಣ್ಣ ಚಿಕ್ಕುಗಳದ ಆಡ್ರಿ. ಮಾಲಿಂಗರಾಯ ಸರ್ಜೋಡಿ ಸಹ ಕಲಾವಿದ್ರು ಹೇಳಿದ್ರು ಬಾಳ ಚಂದ ಮಾತಾಡಿ ನೀವೆಲ್ಲಾರು ಕೇಳಿರಿ. ಏನತ್ರಿ? ಕೇಂದ್ರದಾಗ ಮಾತಾಡ್ಬೇಕಂತ ಹೇಳಿ ಹೌದು 18 ಯುಗಗಳನ್ನ ತಂದ್ರವ್ರು. ಎಷ್ಟು ಯುಗಾರಿ? 18 ಯುಗ. 18 ಯುಗ ನಾ ಸುಮ್ಮನೆ ಮಾತಾಡಿಲ್ಲ. ಜಿಗದಾನಿ ಲಕ್ಷ್ಮಣ ಯಾರು ಮಲಕಾರಿ ಮಾಸ್ತಾರತ್ತ. ಹೌದು, ಹೇಳ್ತಾರ ಅವರು. ನಾನು ಸುಮ್ಮನೆ ಮಾತಾಡಿಲ್ಲ. 18 ಯುಗ, ತಾಂಬೂಜ್ ಯುಗ, ಅಂಬಜ್ ಯುಗ, ಆ ಯುಗ ಈ ಯುಗ ಎಲ್ಲಾ ಯುಗ ಹೇಳಿ ಲಾಸ್ಟಕ್ 4 ಯುಗಕ್ಕೆ ಬಂದ್ರು ಪುಣ್ಯಾತ್ಮರಿ. ಯಾವ್ಯಾವಪ್ಪ 4 ಯುಗ ಅವು? ಕೃತ, ತ್ರೇತ, ದ್ವಾಪಾರ, ಕಲಿ. ಕಲಿಯುಗ ವಿಷಯ ಏನ್ ಹಿಡ್ದಾರ ಅವ್ರು? ಏನ್ರಿ? ದೇವ್ರದ್ ಹಿಡ್ದಾರ. ಹೌದು, ಪರಮಾತ್ಮ ಹಿಡ್ದಾರ. ಹೌದಾ? ಸರಿ, ಅದ್ರ ವಿಷಯ ಏನಾರು ಕೊಟ್ರ ನಿಮ್ಗೆ ಏನ್ ತಿಳಿತೇನ್ರಿ? ಏನ್ ಕೊಟ್ರಿ? ದೇವ್ರಂದ್ರ ಏನಿದ್ರ ಅರ್ಥ ನಮ್ಗೆ ಸ್ವಲ್ಪ ಹೇಳಿದ್ರಿ. ದೇವ್ರಂದ್ರ ಏನು? ದೇವ್ರು ಎಲ್ಲಿದಾನು? ದೇವ್ರು ಯಾರ ಕಣ್ಣಿ ಕಾಣಿಸ್ಯಾನು? ಇದ್ರ ಸ್ವಲ್ಪ ಜನರಿಗೆ ತಿಳಿಸ್ಕೊಟ್ರಿ. ಪಾಲ ಹಿಡಿದಿರೇನ ವಿಷಯ ಹೇಳಕತ್ತೀರಿ. ಕುರ್ತಾ ಯುಗದಾಗ ಧರ್ಮ ಕೆಡಿತು, ಆಯುಷ್ ಕಡಿಮೆ ಆಯ್ತು. ಒಂದು ಕಾಲ ಧರ್ಮದ ಕಾಲ ಹೋಯ್ತು. ಧರ್ಮದ ಕಾಲ ಹಿಡಿಬೇಕಾದ್ರ ದೇವ್ರ ಕಾಲ ಎಲ್ಲಿ ಹೋದ್ ಹೋದ್ರ ಅದನ್ನ ಹೇಳ್ರಲ್ಲ ಬೇಕಲ್ಲ. ಯಾಕ್ರಿ ಬರೇ ಆ ಯುಗ ಈ ಯುಗ ಆತು. ಖರೆ ವಿಷಯ ಹಿಡಿದು ದೇವ್ರದು ಕಾಲ ಕಡಿಮೆ ಮಾಡಕತ್ತದು, ಧರ್ಮದ ಕಾಲ ಕಡಿಮೆ ಮಾಡ್ಲಕತ್ತೀರಿ. ಹೌದು, ನೀವು ದಾನ ಧರ್ಮದ ವಿಷಯ ಇಲ್ಲಿ ಮಾತಾಡಿಕಸಿಂದ ಎಲ್ಲಿ ನನ್ನ ಅನ್ಸ್ತೀನಿ ತಿಳ್ಕೊಂಡಿ ಮಾತಾರ. ಯಾ ನೀವು ನೋಡ್ಲಾಕ ಸಣ್ಣ ಹೋದ ಯಾರು ತಿಳುವಳಿಕೆ ಮಾಡ್ಲಾಕತ್ತೀವ. ನಿಮ್ಮನ್ನ ಅಂಜಿಸ್ಕೊಂಡಾರ್ರಿ ಅವರು. ಯಾರು ನನ್ನ? ಇದು ನಾ ಮಾತಾಡಂಗಿಲ್ಲ. ನಾ ಮಾತಾಡ್ತ ನೋಡ್ರಿ. ಯಾಕಂದ್ರೆ ವಯಸ್ಸು ಸ್ವಲ್ಪ ದ್ವಾರದೈತಿ. ಹಿರಿ ಕಲಾವಿದರ್ದಾರು. ಹಿರಿ ಕಲಾವಿದಾರ ನಾ ಗಪ್ಪ ಅಲ್ಲಕದಿಕರೆ ಅವ್ರು ಭಾಳ ಅಗದಿ ಪಾಯಕ್ಕ ಚೇಳ್ದಾಗ ಮಾತಾಡಕತ್ತಾರ. ಅವ್ರು ಕೃತ ಯುಗದಾಗ 4 ಕಾಲ ಇದು ಧರ್ಮದ ಕಾಲ. ಮತ್ತ ತ್ರೇತಾಯುಗ ಬಂದ್ ಏನು ತ್ರೇತಾಯುಗ ಬಂದ ಕೂಡಲೇ ಒಂದು ಕಾಲ ಕಡಿಮೆ ಐತತ ಧರ್ಮದು. 3 ಕಾಲ ಉಳಿದು ಅತ್ತ. ಮತ್ತ ದ್ವಾಪಾರಯುಗ ಬಂದ ಕೂಡಲೇ ಮತ್ತೊಂದು ಕಾಲ ಕಡಿಮೆ ಆಯ್ತು. 2 ಕಾಲ ಮೇಲೆ ಧರ್ಮ ನಿಂತತ್ತ. 2 ಕಾಲ. ಮತ್ತಿದು ಕಲಿಯುಗ ಪುಣ್ಯಾತ್ಮರೇ ಧರ್ಮ ಒಂದೇ ಕಾಲ ಮೇಲೆ ನಿಂತದ ತಿಳಿದು. ಧರ್ಮ ಒಂದೇ ಕಾಲ ಮೇಲೆ ನಿಂತದಪ್ಪ. ಹೌದಾ? ನಿಮ್ ದೇವ್ರ ಎಸ್ ಕಾಲ ಮೇಲೆ ನಿಂತ? ನಿಮ್ ದೇವ್ರ ಕಾಲ ಹೇಳ್ರಿ. ಹೌದು, ಧರ್ಮ ಬೇಕಾಗಿಲ್ಲ ಇಲ್ಲಿ. ದಾನ ಧರ್ಮದ ಬೇಕಾಗಿಲ್ಲ, ಗುರು ಮತ್ತು ದೇವರದ. ಹೌದು, ದೇವರ ಮತ್ತು ಗುರು. ನಿಮಗೊಂದು ಮಾತು ಹೇಳ್ತೀನಿ ಪುಣ್ಯಾತ್ಮರೇ, ದೇವರು ಇದರ ಅರ್ಥ ಹೇಳಿದ್ರೆ ನಾ ಇಲ್ಲಿ ವಿಷಯ ಪೇಲಾತ್ನ ಸಾತ್ನೆ ಅಂತ ತಿಳ್ಕೊಂಡದ ವಿಷಯ ಹೇಳುವಲ್ಲಾಗ್ಯಾರ ಅವರು. ಆ 3 ಅಕ್ಷರ ದೇವರು. ದೇವರು ದೇ ಅಂದ್ರ ದೇಹವಿಲ್ಲದು, ರು ಅಂದ್ರೆ ರೂಪವಿಲ್ಲದು. ಏಯ್ ವಯ ನಿಮ್ಮ ಮುತ್ಯ ಅಂತ ನಮಗನಲ್ಲಿ. ಹೌದು, ದೇ ಅಂದ್ರ ದೇಹವಿಲ್ಲದು, ವ ಅಂದ್ರ ವರ್ಣ ಇಲ್ಲದು, ರು ಅಂದ್ರ ರೂಪ ಇಲ್ಲದು. ಇದಕ್ಕೆ ದೇವ್ರದ್ದಾರು. ದೇಹ ಇಲ್ಲ, ವರ್ಣ ಇಲ್ಲ, ರೂಪ ಇಲ್ಲ. ಹೌದಪ್ಪ, ಹೌದಾ? ಅದಕ್ಕೆ ದೇವ್ರ ಹೇಳ್ತಾರ. ನಿಮ್ಮ ಕಾಣದ ದೇವ್ರ ಏನ್ ಮಾಡ್ಯಾನ ಅದನ್ನ ಹೇಳ್ರಿ. ಅದನ್ನ ಹೇಳ್ರಿ. ನೀವ್ ಹೇಳಿದ್ರಿ ಬಂದ ಕೂಡಲೇ ಇಲ್ಲಿ ನಮ್ಮ ದೇವ್ರ ಹಂಗದಾನ ಹಿಂಗದಾನ ಅಂತೇಳಿ. ಹೌದಾ? ಶ್ಯಾವರ್ಸಿದ ಇತಿಹಾಸ ಹೇಳಕತ್ತೀರಿ. ಶ್ಯಾವರ್ಸಿದ ಗುರು ಅದಾನ, ಇದು ನೀವು ತಲೆಯಾಗಿ ಇಟ್ಕೋರಿ. ಹೌದಪ್ಪ, ಹೌದಾ? ನಿಮ್ಮ ದೇವರ ಪರಮಾತ್ಮ ನಾ ಹೇಳಿದಲ್ಲ, ನೀವ್ ಹೇಳಿದ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲಾರು ದೇವ್ರದಾರತ್ತ ದೇವ್ರದಾರತ್ತ. ಇಲ್ಲ ತಂದಿಲ್ಲ. ಅವರು ದೇವ್ರನ್ನಕ್ಕಿಂತ ಮೊದಲು ಗುರು ಅಂತಕ್ಕಂಥ ಪದವಿ ಪಡ್ಕೊಂಡಾರ. ಎದಕ್ಕೆ ಗುರು ಅಂತಕ್ಕಂಥ ಪದವಿ ಪಡ್ಕೊಂಡಾರ ಅದನ್ನ ಹೇಳ್ರಿ. ಹೇಳ್ರಿ. ಗುರುರು ಬ್ರಹ್ಮ, ಗುರುರು ವಿಷ್ಣು, ಗುರುದೇವ ಮಹೇಶ್ವರ. ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ನಮೋ ನಮಃ. ಇದು ದೇವರಲ್ಲಪ್ಪ, ಗುರುವೇ ನಮೋ ನಮಃ. ನಮೋ ನಮಃ. ವಿಷಯ ನೀವು ಶಿವಾಯ ನಮಃ ಮಾಡ್ಲಕತ್ತೀರಿ. ಹೌದು, ಎಲ್ಲರೂ ಕೂಡಿ. ಯಾಕ್ರಿ? ಹೌದು, ಖರೆ ಪುಣ್ಯಾತ್ಮರ ಜಗತ್ತದೊಳಗೆ ಗುರು ಅಂತಕ್ಕಂಥವ್ ಹೆಂಗದಾನಪ್ಪ? ನಿಮ್ಗೊಂದು ಮಾತು ಹೇಳುದ. ಹೌದಾ? ನಮ್ಮಪ್ಪ ಅಂತಕ್ಕಂಥ ದೇವ್ರ ತಿಳಿಯನ್ ಯಾಕ್ರಿ? ಹೌದು, ನಮ್ಮಪ್ಪ ಅಂತಕ್ಕಂಥವ ದೇವ್ರ. ಹೌದಾ? ತಾಯಿ ಅಂತಕ್ಕಿ ಗುರು ಅದ, ಇದು ನೀವು ತಿಳಿಯಾಗಿಟ್ಕೋರಿ. ಹೌದು, ಅಪ್ಪ ದೇವ್ರ, ತಾಯಿ ಅಂತಕ್ಕಿ ಗುರು. ಗುರು
ದೇವರಿಗೆ ಮತ್ತ ಗುರುವಿಗೆ ಎಷ್ಟು ವ್ಯತ್ಯಾಸದ ಕೇಳಿ. ಎಷ್ಟು ಅಂತರದಪ್ಪ ವಿಷಯ? ಸ್ವಲ್ಪ ಹುಡುಗರು ಕಾಟ ಭಾಳ ಆತಪ್ಪ ಇವು. ಚಿಕ್ಕೋಳಿ ಕಡೆ ಸ್ವಲ್ಪ ಚಿಕ್ಕೋಳಿ ಕಡೆ ಕೇಳ್ರಿ. ಚಿಕ್ಕೋಗಡೆ ಕಡೆ ಸರ್ಲೆ. ಅಪ್ಪ ಬಜಾರ್ಕ್ ಹೋಗಿರ್ತಾನ. ಅಪ್ಪ ಬಜಾರ್ಕ. ಅಪ್ಪ ಬಜಾರ್ಕ್ ಹೋಗಿರ್ತಾನ. ಬಜಾರ್ದಿಂದ ಮನೆಗೆ ಬರ್ತಾನ ಪುಣ್ಯಾತ್ಮರಿ. ಹೌದಪ್ಪ ಹೌದು. ಆ ಅಪ್ಪನ ಮಗ ಮನ್ಯಾಗ ಅಂಗಳದಾಗ ಆಟ ಆಡ್ತಿರ್ತಾನ. ಹೌದಪ್ಪ ಹೌದು. ಸ್ವಲ್ಪ ಕೇಳ್ರಿ. ಅಂಗಳದಾಗ ಆಟ ಆಡ್ತಿರ್ತೈತಿ. ಹೌದು. ಬರೀ ಅಟ್ಟೆ ಆಟ ಆಡ್ತಿರಂಗಿಲ್ಲ. ಹೆಂಗಪ್ಪ? ಅಂಗಳದಾಗ ಹೇಸಿಗೆ ಮಾಡಿರ್ತದ. ಹೇಸ್ಕಿ. ಹಾ ಹೌದು. ಹೇಸಿಗೆ ಮಾಡಿ ಆ ಹೇಸಿಗೆನು ಕೈ ಎಲ್ಲ ಕಿಮ್ಚಾಡಿರ್ತದ. ಹೌದಪ್ಪ ಹೌದು. ಮೈಗಿನು ಹಚ್ಕೊಂಡಿರ್ತದ. ಎಲ್ಲಾ ಕಡೆ ಮಾರಿಗಿನು ಹಚ್ಕೋತದ. ಹೌದು. ಅಪ್ಪ ಬಂದದನ್ನ ನೋಡಿ ಓಡ್ಕೋತ ಹೋಗಿ ಅಪ್ಪನ ತೆಕ್ಕಿ ಬಡಿಬೇಕತ್ತದ ಪುಣ್ಯಾತ್ಮರಿ. ಕೂಸ ಹುಡುಗ. ಹೌದು. ಇವ ಅಪ್ಪ ಏನ್ ಮಾಡಿದ್ರಿ? ಯಾರು ಮಾಡ್ತಾನಪ್ಪ? ಕೆಟ್ಟ ಹೊಲ ಸೇಸಿಗೆ ಮಾಡ್ಕೊಂಡು ಸರಿ ಕಡೆ ಸರಿ ದೂರ ಕಡೆ. ಕೆಟ್ಟ ಹೊಲ ಸೇಸಿಗೆ ಮಾಡ್ಕೊಂಡಿ. ಹೌದು. ಕರೆ ತಾನ ಹ್ಯಾಂತಿನ ಕರೆದು ಹೇಳ್ತಾನ ಪುಣ್ಯಾತ್ಮರೇ. ಏನತ್ತಪ್ಪ? ಬಾಯ್ಲೆ ಬಾ ಹೊರಗ. ಹುಡುಗ ಕೆಟ್ಟ ಹೇಸಿಗೆ ಮಾಡ್ಕೊಂಡು ಹೇಲೆಲ್ಲ ಮಾರಿಗೆ ಹಚ್ಕೊಂಡದ. ಹೌದು. ಹೇಸಿಗೆ ಎಲ್ಲ ಮಾರಿಗೆ ಹಚ್ಕೊಂಡದನ್ನ ತಗೋಬಾ ಅಂತ ಹೇಳಿ ಅವನು ಕರಿತಾನ ಪುಣ್ಯಾತ್ಮರಿ ಅಪ್ಪ. ಹೌದು. ಕರೆ ತಾಯಿ ಏನ್ ಮಾಡ್ತಿರ್ತಾಳ? ಅಡಿಗೆ ಮನ್ಯಾಗ ಕೂತ ರೊಟ್ಟಿ ಮಾಡ್ತಿರ್ತಾಳ. ಹೌದು. ರೊಟ್ಟಿ ಮಾಡುದನ್ನ ಬಾಜು ಸರಿಸಿ ಕೈ ತೊಳ್ಕೊಂಡು ಕೈ ಎಲ್ಲ ಸ್ವಚ್ಛ ಮಾಡಿಕೊಂಡು ಕೂಸಿನ ನೋಡಿ ಎತ್ತಕೊಂಡು ಹೋಗಿ ಪುಣ್ಯಾತ್ಮರಿ ಹ್ಯಾಳ ಕಟ್ಟಿಗರ ನೀರಿನ ಮುಂದೆ ಹೋಗಿ ಆ ಕೂಸಿನಿಗೆ ಜಳಕ ಮಾಡಿಸ್ತಾಳ. ಹೌದಪ್ಪ ಹೌದು. ಮಾರಿಗೆ ಪೌಡರ್ ಹಚ್ತಾಳ. ಹೌದು. ತುಟಿಗೆ ಲಿಪ್ಟಿಕ್ ಹಚ್ತಾಳ. ಇದು ಅಷ್ಟೇ ಅಲ್ಲ, ಜೋಗುಳ ಹಾಡ ತಾಯಿ ಹಾಡ್ತಾಳ ಪುಣ್ಯಾತ್ಮರಿ. ಹೌದಪ್ಪ ಹೌದು, ಹಾಡ್ತಾಳ. ಇಷ್ಟೆಲ್ಲಾ ಮಾಡಿ ರೆಡಿ ಮಾಡಿ ತಾಯಿ ಬಿಟ್ಟಳಂದ್ರ ಮತ್ತ ಹೊಳ್ಳಿ ಹೋಗಿ ಅಪ್ಪನ ಕಡೆ ಹೋಗ್ತಂದ್ರ ಅವಾಗ ಅಪ್ಪ ಏನ್ ಮಾಡ್ತಾನ? ಏನತ್ತಪ್ಪ? ಬಾ ನನ್ನ ಕಂದ, ಬಾ ರಾಜಕುಮಾರ, ಬಾ ರಾಜಕುಮಾರ. ನೋಡು ಹೊಯ್ ನೈ ಸಗಳ ಎಲ್ಲಾ ಚಂದ ಮಾಡಿ ಕಳಿಸಿದಳಂದ್ರ ರೆಡಿ ಮಾಡಿ ಕೊಡೋಣ. ಕೈಯಾಗ ಹೊತ್ತುಕೊಳ್ಳವ ಇವ ಅಪ್ಪ ಹೊತ್ಕೊಲವ. ಹೌದು. ಅದ ಹೇಸಿಗೆ ಆಗಿತ್ತಂದ್ರ ನುಗ್ಸಾವ. ಸರಿಯ ಕಡೆ ನಾವ. ಇದರ ತಾತ್ಪರ್ಯ ಇಷ್ಟೇ ಅದ ಪುಣ್ಯಾತ್ಮರೇ. ಹೌದಾ? ನಿಮ್ಮ ದೇವರು ಹಂಗೆ ಹೊತ್ಕೋದಿಲ್ಲ. ಗುರು ಅಂತಕ್ಕಂಥ ಒಂದು ಮಲಮೂತ್ರ ವಿಸರ್ಜನೆಯಿಂದ ಕೆಟ್ಟ ಕಾಮ ಕ್ರೋಧ ಮದ ಮಚ್ಚರ 6 ಅರಷಡ್ಡ ಗುಣಗಳು 3 ಅವಗುಣಗಳನ್ನೈತು ಎಲ್ಲಾ ತುಳಿದು ಮೆಟ್ಟಿದಾಗ ಮಾತ್ರ ನಿನ್ನ ದೇವ್ರನ್ನತಕ್ಕಂಥವ ಹೊತ್ಕೋತಾನ. ಇಲ್ಲಿ ಕೆಲ ಹೊತ್ಕೊಲಕ್ ಆಗುವುದಿಲ್ಲ. ಹೌದಪ್ಪ ಹೌದು. ಮೊದಲ ಗುರುವಿನ ಮಗ ಆಗಬೇಕು. ಬೇಕಪ್ಪ ಬೇಕಲ್ಲ. ಅದಕ್ಕೆ ಜಗತ್ತದೊಳಗ ಗುರು ಶ್ರೇಷ್ಠದ. ಹೌದಾ? ಖರೆ ಹುಟ್ಟಿದಿಡಿದು ಸಾಯ್ತಾನ ಗುರು ಬೇಕು ಮಾಲಿಂಗರಯ್ಯ. ಬೇಕಲ್ಲ ಬೇಕು. ಏನೋ ಹುಟ್ಟಿದಿಡಿದು ಸಾಯ್ತಾನ. ಅದು ಹೆಂಗಪ್ಪ? ತಾಯಿ ಗರ್ಭದಿಂದ ಕೂಸು ಹುಡುತ್ತಂದ್ರ ಹೌದು. ಇವ್ರು ನಿಮ್ಮ ತಂದಿ, ಇವ್ರು ಬಂದು ಇವ್ರು ಬಳಗ ಮಂದಿ ಮಕ್ಕಳ ನಂದು ತಂದು ಅನ್ನಕ್ಕೆ ಹೇಳಿ ಕೊಡಕ್ಕೆ ತಾಯಿ ಜನನಿ ತಾನು ಮೊದಲನೇ ಗುರು, ಮನೆ ಮೊದಲು ಪಾಠಶಾಲೆ, ಮೊದಲನೇ ಏನು ಮನೆಯ ಮೊದಲು ಪಾಠಶಾಲೆ. ತಾಯಿಯಿಂದ ಕಲಿತ ಜಗವೇ ಧನ್ಯರು ತಿಳ್ತಾರ. ಹೌದಪ್ಪ ಹೌದು, ಕರೆಯದ ಮಾತ. ತಾಯಿ ಮೊದಲನೇ ಗುರು ಆಗ್ತಾಳ. ಹೌದು. ಮುಂದೆ ವಯಸ್ಸು ತುಂಬಿದ ಬಳಿಕ 6 ವರ್ಷದ ನಂತರ ಹೋಗಿ ಸಾಲಿಗೆ ಹಚ್ಚಿದ ಸಾಲ್ಯಾಗ ಮಾತ್ರ ಶಿಕ್ಷದ ಗುರು ಆಗ್ತಾನ. ಹೌದು. ಏನಾಗ್ತಾನ? ಶಿಕ್ಷಣ ಗುರು. ಶಿಕ್ಷದ ಗುರು ಆಗ್ತಾನ. ತಾಯಿ ಮೊದಲನೇ ಗುರು ಆಗ್ತಾಳ. ಹೌದು. ಮುಂದೆ ಯಾವುದೇ ಒಂದು ಸನ್ಯಾಸ ಮಾರ್ಗ ಹಿಡಿಬೇಕಾಗಿತ್ತಂದ್ರ, ಪಾರಮಾರ್ಥ ಮಾರ್ಗ ಹಿಡಿಬೇಕಾಗಿತ್ತಂದ್ರ ಸದ್ಗುರುಗಳಿಗೆ ಹೋಗಿ ನೀ ನಮಸ್ಕಾರ ಮಾಡಿದಂದ್ರ ಅವ್ರು ದೀಕ್ಷೆ ಕೊಟ್ರ ದೀಕ್ಷದ ಗುರುಗಳಾಗ್ತಾರ. ಹೌದಪ್ಪ ಹೌದು, ಆಗ್ತಾರ. ಎಷ್ಟು ಮಂದಿ ಆದ್ರೆ ಇಲ್ಲಿ? 3 ಮಂದಿ. ಮೊದಲನೇ ಗುರು, ಶಿಕ್ಷದ ಗುರು, ದೀಕ್ಷದ ಗುರು. ಇನ್ನು ಲಾಸ್ಟ್ ಸತ್ತ ಬಳಕ ತಲೆ ಮೇಲೆ ಕಾಲು ಕೊಡ್ತಾರ ಇವ್ರು ಮೋಕ್ಷದ ಗುರುಗಳು. ಹೌದಪ್ಪ ಹೌದು. ನೀ ಸತ್ತ ಬಳಕ ತಲೆ ಮೇಲೆ ಕಾಲು ಕೊಟ್ಟು ತಲೆ ಮೇಲೆ ಮಂತ್ರ ಹೇಳಿದಾಗ ಮಾತ್ರ ನಿನಗೆ ಮೋಕ್ಷ ಸಿಗ್ತದಪ್ಪ. ಅಲ್ಲಿ ತನ ನಿನಗೆ ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು. ತಲೆ ಕಾಲಿಟ್ಟು ಪೂಜೆ ಮಾಡಿದಾಗ ತಳಕ್ ಪಾತಾಳಕ್ ಹೋಗುದ. ಇಲ್ಲಿಕಂದ್ರ ಇಲ್ಲ, ಅದಕ್ಕೆ ಮೋಕ್ಷನೂ ಇಲ್ಲ ಅಂತ ಹೇಳ್ತಾರೆ ಪುಣ್ಯಾತ್ಮರಿ. ಹೌದಪ್ಪ ಹೌದಾ. ಇವು ಶ್ರೀಕೃಷ್ಣ ಪರಮಾತ್ಮನ ಕಥೆ ಹೇಳಿದ ಶ್ರೀಕೃಷ್ಣ ಪರಮಾತ್ಮ ಇದನ್ನ ಎಲ್ಲಾ ಹೇಳ್ಯಾನ. ಧರ್ಮದ ಕಾಲ ಮೇಲೆ ನಿಂತಾನ. ಇದಕ್ಕೆ ಆಧಾರ ಸ್ತಂಭ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿದಿ. ನಾನ್ ನಿನಗೆ ಒಂದೇ ಮಾತು ಕೇಳ್ತೀನಿ. ಏನಿಪ್ಪ? ಶ್ರೀಕೃಷ್ಣ ಪರಮಾತ್ಮ ನಿಮ್ಮ ದೇವ್ರು ದೊಡ್ಡವಾಗಿತ್ತಂದ್ರ ಸಾಂದೀಪ ಮುನಿನ ಯಾಕೆ ಗುರುವಿನ ಮಾಡ್ಕೊಂಡ? ಬೇಕಲ್ಲ. ಸಾಂದೀಪ ಮುನಿ ಗುರುಗಳಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾನೆಯಪ್ಪ, ಸರ್ವ ವಿದ್ಯೆಗಳನ್ನ ನನಗ ಕಲಿಸಬೇಕು. ಹೌದು. ಧರ್ಮ ಹೆಂಗ್ ಉಳಿಬೇಕು ಅನ್ನೋದು ತಿಳಿಸಬೇಕು. ದಾನ ಹೆಂಗ್ ಮಾಡ್ಬೇಕು ಅನ್ನೋದು ಕಲಿಸಬೇಕು. ನಾಳೆ
ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಉದ್ವಿಜ 21 ಲಕ್ಷ, ಜಲಜ 21 ಲಕ್ಷ, ಇರುವಿ 84 ಲಕ್ಷ ಜೀವಿ ರಾಶಿಗಳನ್ನ ಸಂರಕ್ಷಣೆ ಮಾಡ್ಬೇಕಾಗೈತಿ. ಇದನ್ನ ಸಂರಕ್ಷಣೆ ಮಾಡ್ಬೇಕಾಗಿತ್ತಂದ್ರ ಮೊದಲು ನನಗೆ ದೀಕ್ಷೆ ಕೊಟ್ಟಿದ್ರ ಮುಂದಿಂದ ಆಗ ಹೋಗೋಳು ಎಲ್ಲಾ ನನಗೆ ತಿಳಿತಾವತ್ತೇಳಿ ಸಾಂದೀಪ ಮುನಿ ಗುರುವಿನ ಹತ್ರ ದೀಕ್ಷೆ ತಗೊಂಡಾಗ ಇದೆಲ್ಲಾ ಇತಿಹಾಸ ನಿನಗೆ ತಿಳಿದ ಇದು ತಿಳಿಯಾಗಿರ್ಬೇಕು ನಿಮಗ. ಹೌದಪ್ಪ ಹೌದು, ಕರೆಯದ ಮಾತಾ. ಕರೆ ನಿಮ್ಮ ದೇವರ ಒಮ್ಮೆ ಹೆಚ್ಚಾಗಲಿಕ್ಕೆ ಸಾಧ್ಯ ಇಲ್ಲ, ಬರಂಗಿಲ್ಲ. ಅದಕ್ಕೆ ಜಗತ್ತದೊಳಗ ಗುರು. ಹೌದು, ಗುರು ಇದರ ಅರ್ಥ ಗು ಮತ್ತು ರು. ಗು ಅಂದ್ರೆ ಕತ್ಲ, ರು ಅಂದ್ರೆ ಬೆಳಕ. ಹೌದು, ಕತ್ಲಿದ್ದದನ್ನ ಬೆಳಕಿನ ಕಡೆಗೆ ಒಯ್ಯವನೇ ನಮ್ಮ ಗುರು. ಗುರು ಅದಾನ. ಹೌದು, ಅದಕ್ಕೆ ಜಗತ್ತದೊಳಗೆ ಗುರು ಅಂತಕ್ಕಂಥ ಶ್ರೇಷ್ಠದ ಅಂತಕ್ಕಂಥ ಮಾತನ್ನು ಹೇಳಿ ತಾವೆಲ್ಲರೂ ಕೂಡ ನಿಜವಾಗ್ಲು ಹೌದು ಅಂದೇವಾಡಿ ಗ್ರಾಮದೊಳಗ ನಮ್ಮ ಮೊನ್ನೆ ಅಣ್ಣವ್ರ ಜೊತೆ ಮಾತಾಡಿದ್ರು. ತಳೆವಾಡಿ ಗ್ರಾಮಕ್ಕೆ ಬಂದು ಕಾರ್ಯಕ್ರಮ ಕೊಟ್ಟು ಹೋದ್ರು. ಹೌದು, ನಾನ್ ನಿನ್ನೆ ದಿನ ರಾತ್ರಿ ಫೋನ್ ಮಾಡಿದೆ ಅಣ್ಣವ್ರಿಗೆ. ಹೌದು, ಯಾಕ್ರೆ ನಮ್ಮ ಕಡೆ ಅಂತ ನಿರಂತರವಾಗಿ ಆ ಕಡೆ ಎಲ್ಲ ಪರ್ಸಲಿಗೆ ಪೂಲ ನಮ್ಮ ಕಡೆನು ಈ ಊರಿಗೆ ಬರಬೇಕಾದ್ರೆ ಅಲ್ಲೇ ನಮ್ಮ ಜಮಖಂಡಿ ತಾಲೂಕದಾಗ ಒಂದು 150 ಕಿಲೋಮೀಟರ್ ಸುತ್ತಾಸಿ ಬರ್ಬೇಕು ನಾವು. ಮತ್ತೆ ಹೌದು 200 ಕಿಲೋಮೀಟರ್ ಬಿಜಾಪುರಕ್ಕೆ ಬರಬೇಕಾದ್ರೆ 200 ಕಿಲೋಮೀಟರ್ ಅಲ್ಲಿಂದ ಬರಬೇಕಾದ್ರೆ ಅದು ದೈವಕ್ಕೆ ಗೊತ್ತಾ, ನಿಮಗೆ ಗೊತ್ತಾ, ನಮಗೆ ಗೊತ್ತಂತಕ್ಕಂಥ ಮಾತನ್ನು ಹೇಳಿ ಕರೆ ಇದಕ್ಕಿಂತನೂ ಮೀರಿ ನೀವು ಕೆಲಸ ಮಾಡಿರಿ. ಹೌದಪ್ಪ ಹೌದು. ಇಲ್ಲೆಲ್ಲ ಹೊಳಿ ಬಂದದ್ದು ಫೋಟೋ ಸ್ಟೇಟಸ್ ನೋಡಿನ ಪುಣ್ಯಾತ್ಮರೇ. ಹೌದು, ಇದೆಲ್ಲ ನನ್ನವು ಗಂಗಾ ತಾಯಿ ಸುತ್ತುವರೆದು ನಡಬಾರ್ಕ್ ನಿಮ್ಮ ಊರದ ಪುಣ್ಯಾತ್ಮರೇ. ಹೌದಪ್ಪ. ಒಂದೇ ಒಂದು ವಿನಂತಿದಿಂದ ಕೇಳ್ಕೋದೇನಂತ ಕೇಳಿದ್ರ, ನಾನು ನಿಮ್ಮ ಊರಿನ ಮಗನಾಗಿ ಒಂದು ವಿನಂತಿದಿಂದ ಕೇಳ್ಕೊತೀನಿ. ನೀವು ಸರ್ಕಾರಕ್ಕೆ ಮನವಿ ಮಾಡ್ಕೋತಿರ್ ಗೊತ್ತಿಲ್ಲ, ದೇವ್ರಿಗೆ ಮನವಿ ಮಾಡ್ಕೋತಿರ್ ಗೊತ್ತಿಲ್ಲ, ಕೇಂದ್ರಕ್ಕೆ ಮನವಿ ಮಾಡ್ತಿರ್ ಗೊತ್ತಿಲ್ಲ. ಹೌದು, ಯಾಕಪ್ಪ ಅಂತ ಕೇಳಿದ್ರೆ ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಅಂತ ಪರಿಸ್ಥಿತಿ ಒಳಗೆ ನೀವು ಶಿವಸ್ಥಾನ ಸೇವಾ ಮಾಡಾಕತ್ತೀರಿ. ಹೌದು, ಈ ಸತ್ಸಂಗದ ಸೇವಾ ಮಾಡಾಕತ್ತೀರಿ ಅಂದ್ರ ಗುರುನಾಥ ನಿಮ್ಮನ್ನ ಕೈ ಹಿಡಿದು ಭಂಡಾರ ಹಚ್ಚಿದವ್ರು ಬಾಳೆ ಬಂಗಾರ ಮಾಡೇ ತೋರಿಸ್ತಾನ. ಶಾವೂರು ಸಿದ್ಧನ ಮೇಲೆ ಸದ್ಗುರುವಿನ ಮೇಲೆ ಭಕ್ತಿ ಇಟ್ಟರೆ ನಿಮ್ಗೆ ಯಾವತ್ತಿಗೆ ಕೈ ಬಿಡಿದ್ರು ಪುಣ್ಯಾತ್ಮರಿ. ಹೌದಪ್ಪ ಹೌದು. ಖರೆ ಕೇಂದ್ರಕ್ಕೆ ಒಂದೇ ಒಂದು ಮನವಿ ಏನ್ ಮಾಡ್ಕೋತಾರೆ ನನಗೆ ಗೊತ್ತಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಇಂದಿನ ನಾಳೆ ಮಳಿ ದ್ವಾರದಾಗ್ಬೋದು ಅಥವಾ ಸಾಣದಾಗ್ಬೋದು. ಒಂದ್ ವೇಳೆ ಪೂಲ ಅಡ್ಡ ಬರ್ತದ್ರೆ ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನೀವು ಊರಿನ ಹಿರಿಯರು ಕೂಡಿಕೊಂಡು ನಿಮ್ಮ ರಾಜಕೀಯ ತಾರತಮ್ಯ ದೂರ ಇಟ್ಟು ಆ ಕೇಂದ್ರಕ್ಕೆ ಮನವಿ ಮಾಡಿ ಒಂದು ಪೂಲ್ ಕಟ್ಸ್ಕೊಂಡ್ರೆ ಅಂದ್ರೆ ಸರ್ವರಾತ್ರಿ ಮಳೆ ಹತ್ತಿರ ಕೂಡ ಪಾರಾಗಿ ಮುಂದಿನ ಊರಿಗೆ ಹೋಗಿ ಅಂತಕ್ಕಂಥ ನೀವು ದಾರಿ ಹುಡುಕ್ರೆ ತಮ್ಮಲ್ಲಿ ಒಂದು ವಿನಂತಿ ಕೇಳ್ಕೊಡಕತ್ತೀನಿ ನನ್ನ ಆತ್ಮೀಯ ಬಂಧುಗಳೇ. ಹೌದು, ಒಂದು ಪೂಲ್ ಕಟ್ಟತ್ತೇಳ್ರಿ. ಯಾಕೆ ಕೇಳು, ಇಲ್ಲಿ ಇರ್ತಿರ್ತಾವ. ಖರೆ ನಿಮ್ಮ ಊರಿನ ಮಗನಾಗಿ ಅಂತ ಪರಿಸ್ಥಿತಿ ಒಳಗೆ ಇದ್ರೂ ಕೂಡ ಹೌದು ಇಂಥ ಶಿವಸ್ಥಾನ ಸೇವಾ ಮಾಡ್ಲಾಕತ್ತಿರಲ್ಲ. ಹೌದು, ನಿಮಗೆ ಒಂದೇ ಒಂದು ವಿನಂತಿ ಕೇಳ್ಕೊಳ್ತೀವಿ. ಏನಪ್ಪ? ನೀವು ಡೊಳ್ಳಿನ ಪದ ತಿಳಿದರ ಕೇಳ್ರಿ, ಹೌದು, ತಿಳಿಲಾರ್ದರ ಕೇಳ್ರಿ. ಹೌದು, ಡೊಳ್ಳಿನ ಪದ ಜೀವನದಾಗ ಒಂದು ಪ್ರವಚನ, ಇನ್ನೊಂದು ಡೊಳ್ಳಿನ ಪದ ಕೇಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ನಾ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನನ್ನ ಆತ್ಮೀಯ ಬಂಧುಗಳೇ. ಸರ್ ಏನಂತ ಡೊಳ್ಳಿನ ಪದಗಳು ತಿಳಿದ್ರ ಅಟ್ಟ ಕೇಳ್ಬೇಕು, ತಿಳಿಲಿಂದ್ರೆ ಕೇಳಬಾರ್ದು. ಮನಿಗೆ ಹೋದ್ರ ಒಂದು ಜಂಪ್ ನಿದ್ದಕ್ಕಾವು, ಮುಂಜಾನೆ ಸಂಜೆಕ ಕೆಲಸ ಬಗ್ಸಿ ಆಗ್ತಾವು. ಡೊಳ್ಳಿನ ಪದ ತಿಳಿದ್ರ ಅಟ್ಟ ಕೇಳ್ಬೇಕು, ತಿಳಿದ ಕೇಳಿ ಇದ್ರಿಂದ ಏನು ಫಾಯ್ದೆ ಐತ್ರಿ? ಏನು ಹೌದು ಮಾಲಿಂಗರಯ್ಯ, ಏನಪ್ಪ ನೀ ತಿಳಿದ್ರೆ ಅಷ್ಟೇ ಕೇಳ್ಬೇಕಂತ ನೀ ತಿಳ್ಕೊಂಡಿ. ಹೌದು, ಖರೆ ಹಂಗಿಲ್ಲ. ಹೆಂಗಪ್ಪ? ತಿಳಿದ್ರು ಡೊಳ್ಳಿನ ಪದ ಯಾಕೆ ಕೇಳ್ಬೇಕು, ತಿಳಿಲಿಕ್ಕೆ ಯಾಕೆ ಕೇಳ್ಬೇಕು? ಯಾಕೆ ಕೇಳ್ಬೇಕಪ್ಪ? ಹಿಟ್ಟಿನ ಗಿರ್ನಿಗೆ ಬೀಸಾಕರೆ ಹೋಗ್ರಿ, ಬೀಸಾವಣ ಜೋಡಿ ಬೆನ್ನತ್ತಾರೆ ಹೋಗ್ರಿ. ಹೌದು, ನೀವು ಸುಮ್ಮನೆ ಹೋಗ್ರಿ, ಕರೆಯರೆ ಹೋಗ್ರಿ. ಹಿಟ್ಟಿನ ಗಿರ್ನಿ ಹೋದ ಕಾಲಕ್ಕೆ ಹಿಟ್ಟಿನ ಗಿರ್ನಿ ಏನ್ ಮಾಡ್ತದ? ನಮ್ಮ ಮೈ ಮೇಲೆ ಧೂಳು ಹೊಡಿತದ. ನಮ್ಮ ಮೈ ಮೇಲೆ ಧೂಳು ಹೊಡಿತದ. ಹೌದು, ಹೆಂಗ ಹಿಟ್ಟಿನ ಗಿರ್ನಿಗೆ ಹೋದ ಕಾಲಕ್ಕೆ ನಮ್ಮ ಮೈ ಮೇಲೆ ಧೂಳು ಬೀಳ್ತದಲ್ಲ, ಹಂಗ ನೀವು ತಿಳಿದಾರ ಕೇಳಿ, ತಿಳಿಲಾರ್ದ ಕೇಳಿ. ಪುಣ್ಯದೊಳಗಿನ ಪಾಲು ಶಬರಿಸಿದ ನಿಮ್ ಎಲ್ಲರಿಗೆ ಕೊಟ್ಟು ಕಳಿಸ್ತಾನೆ, ನಿಮ್ಮೆಲ್ಲರಿಗೆ ಕೊಟ್ಟು ಕಳಿಸ್ತಾರ ಪುಣ್ಯಾತ್ಮ. ಹೌದಪ್ಪ ಹೌದು, ಕರೆಯದ ಮಾತ. ಅಂದಾಗೆ ಜಗತ್ತದೊಳಗೆ ಎಂತೆಂತವ್ರು ಡೊಳ್ಳಿನ ಪದ ಹಾಡ್ಲಾಕತ್ರು. ಪುಣ್ಯ ಬ್ರಾಹ್ಮಣರ ಸಮಾಜದಲ್ಲಿ ಹುಟ್ಟಿ ಬಂದ್ರು. ನಿಡೋಣಿ ಕುಲಕರ್ಣಿ ಅವರು ಕೂಡ ಡೊಳ್ಳಿನ ಪದಗಳನ್ನು ಹಾಡಿ ಜಗತ್ತದಾಗ ದೇವರನ್ನು ಒಲಿಮೆ ಮಾಡಿಕೊಂಡ್ರು. ಹೌದಪ್ಪ ಹೌದು, ಇದಷ್ಟೇ ಅಲ್ಲ, ಯಾರಪ್ಪ? ಪುಣ್ಯ ಗಾಣಿಗಾರ ಸಮಾಜದಲ್ಲಿ ಡೊಳ್ಳಿನ ಪದ ಹಾಡಿ ಸೊನ್ನಾಳ ಹನುಮಂತ ಗೌಡರು ದೇವರನ್ನು ಒಲಿಮೆ ಮಾಡಿಸಿಕೊಂಡ್ರು. ಹೌದಪ್ಪ ಹೌದಾ. ಇದಷ್ಟೇ ಅಲ್ಲ, ಯಾರಪ್ಪ? ಪುಣ್ಯ ಅಂಬಿಗರ ಸಮಾಜದಲ್ಲಿ ಹುಟ್ಟಿ ಬಂದ್ರು ಇಂಗ್ಲೇಶ್ವರು ಸಿರ್ಸೈಲು ಕೂಡ ಜಗತ್ತದಾಗ ಡೊಳ್ಳಿನ ಪದಗಳನ್ನು ಹಾಡಿ ಜಗತ್ತದಾಗ ಹೌದು ಮೋಕ್ಷ ಕೊಂದುವಂತ ದಾರಿಯನ್ನು ಹುಡುಕಲಿಕ್ಕೆ ಕತ್ತಿರು ಪುಣ್ಯ. ಹೌದಪ್ಪ ಹೌದಾ. ಏನ್ ಪ್ರಾಬ್ಲಮ್ ಆಗಿದ್ರಲ್ಲಿ? ಪೆಟ್ರೋಲ್ ಇಲ್ಲ ಐತತ್ ನೋಡ್ರಿ. ಪೆಟ್ರೋಲ್ ಕೇಳತ್ತಾರ. ಪೆಟ್ರೋಲ್ ಕಂಬದೈತ್ರಿ ಏನಾಗಲ್ಲ. ಆದ್ರ ಜಗತ್ತದಾಗ ಎಂತಿಂತ ಮಹಾತ್ಮರು ಹಾಡ್ಲಿಕ್ಕತ್ಯಾರ. ಹೌದು, ಇವತ್ತ ನಾವು ಏನೋ ಹಾಡ್ಲಿಕ್ಕತ್ತೀವಿ, ಅದು ನಿಮ್ದು ಎಲ್ಲರ ಆಶೀರ್ವಾದ. ಹೌದು, ನಿಮ್ಮ ಆಶೀರ್ವಾದ ಚಿಕ್ಕ ಕಲಾವಿದರ ಮೇಲೆ ಇರ್ಲಿ. ಏನೋ ನಮ್ಮಿಂದ ತಪ್ಪು ತಡೆಗಳಾದ್ರೂ ಕೂಡ ಇವತ್ತಿನ ದಿವಸ ತಮ್ಮ ಮನಿ ಮಕ್ಕಳ ಅಂದಾರ ಅಂತ ತಿಳ್ಕೊಂಡು ತಮ್ಮ ಪಾದದಲ್ಲಿ ಇದೇ ಮೈಕ್ನಿ ಪಾದ ಮತ್ತೊಮ್ಮೆ ಮುಗಿದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇರ್ತೀನಿ. ಹೌದಪ್ಪ. ಇವತ್ತು ಸರಿಜೋಡಿ ಸಹ ಕಲಾವಿದ್ರೆ ಏನಾದ್ರೂ ಕೂಡ ನಾವು ಮಾತಾಡಿದ್ರು ಕೂಡ ತಮ್ಮ
ಏನೋ ತಮ್ಮಂದನ್ನ ತಿಳ್ಕೊಂಡು ಅವರು ಕೂಡ ಅದನ್ನ ತಪ್ಪನ್ನ ಬದಿಗೆ ಒತ್ತಬೇಕು. ಹೌದು. ಇವತ್ತು ಅವ್ರು ಏನಾದ್ರು ಮಾತಾಡಿದ್ರು ಕೂಡ ಏನೋ ಇವತ್ತಿನ ದಿವಸ ನಮ್ಮ ಅಣ್ಣನ ತಿಳ್ಕೊಂಡು ನಮ್ಮ ಮುತ್ತೆ ಏನ್ರ ಅಂದನ ತಿಳ್ಕೊಂಡು ನಾವು ಕೂಡ ಅದನ್ನ ಮಾತನ್ನ ಪಾಲಿಸೋಣ ಅಂತಕ್ಕಂಥ ಮಾತನ್ನ ಹೇಳಿ ನಿಜವಾಗ್ಲು ಹೌದು. ಈ ಸುತ್ತಮುತ್ತ ಏರಿಯಾದೊಳಗ ಅಂದೇವಾಡಿ ತಳೆವಾಡ ಇದೆಲ್ಲ ಪುಣ್ಯ ಕ್ಷೇತ್ರ ಪುಣ್ಯಾತ್ಮರೇ. ಹೌದು. ಯಾವ ಕಲಾವಿದರಿಗೆ ಭೇದ ಭಾವ ಮಾಡಲಾರದ ತಾಯಿ ತಂದೆ ಪ್ರೀತಿಯನ್ನು ಕೊಟ್ಟಿರ್ತಕ್ಕಂಥ ಪುಣ್ಯ ಕ್ಷೇತ್ರ ಇದು ಅಂದೇವಾಡಿ ಗ್ರಾಮಕ್ಕೆ ಮತ್ತೊಮ್ಮೆ ಕೋಟಿ ಕೋಟಿ ವಂದನೆಗಳು ಸಲ್ಲಿಸುವ ಮಠ ಸಭಾ ಶಾಂತ ಕಾಪಾಡಬೇಕು ತಮ್ಮಲ್ಲಿ ವಿನಂತಿ. ಓಕೆ.